ಉಡುಪಿಯಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ ಜಿಲ್ಲೆ ಕಾಪು ಭಾಗದಲ್ಲಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಪಾಪನಾಶಿನಿ ನದಿ. ಮಠದಬೆಟ್ಟು, ಅಂಕುಂದ್ರು, ಗೋಲ್ಚೆ ವ್ಯಾಪ್ತಿ ಮುಳುಗಡೆಯಾಗಿದೆ. ನದಿ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ಈಗಾಗಲೇ ಸೂಚನೆ ಕೊಟ್ಟಿದೆ. ಮನೆ ಮಠವನ್ನ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ ಜನ. ಉಡುಪಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಜನ ಈಗ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಮಳೆ ವ್ಯಾಪಕವಾಗಿದೆ. ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಕಳೆದ 3 ದಿನಗಳಿಂದ ರೆಡ್ ಅಲರ್ಟ್, ಇವತ್ತು ಕೂಡ ರೆಡ್ ಅಲರ್ಟ್, ನಾಳೆಗೂ ಕೂಡ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಈ ಸತತವಾಗಿ ರೆಡ್ ಅಲರ್ಟ್ ಇದ್ದಾಗ ಮಳೆಯ ಪ್ರಮಾಣ 200 ಮಿಲಿಮೀಟರ್ವರೆಗೂ ಕೂಡ ಪ್ರತಿದಿನ ಹೋಗುವಂಥ ಸಾಧ್ಯತೆಗಳಿವೆ. ಸೊ ಆ ರೀತಿ ಮಳೆ ಬಂದಾಗ ಏನಾಗುತ್ತೆ ಅನ್ನೋದನ್ನು ನಾನು ಒಂದು ದೋಣಿಯ ಮೂಲಕ ಪಯಣಿಸುವ ಮೂಲಕ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮಠದ ಕುದ್ರು ಪರಿಸರ ನಾವು ನೋಡ್ತಾ ಇರುವಂಥದ್ದು. ಪಾಪನಾಶಿನಿ ನದಿಯ ತಟದಲ್ಲಿರುವ ಈ ಒಂದು ಪ್ರದೇಶದ ಸಂಪೂರ್ಣ ಮುಳುಗಡೆ ಆಗುವ ಹಂತದಲ್ಲಿದೆ ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಸುರಕ್ಷಿತ ಸ್ಥಳಗಳಿಗೆ ಹೋಗಿದ್ದಾರೆ. ಅಗತ್ಯ ಸಂದರ್ಭಗಳಲ್ಲಿ ಇಲ್ಲಿರುವ ಸುಮಾರು 23 ಮನೆಗಳ ಜನರನ್ನು ಕೂಡ ಸ್ಥಳಾಂತರ ಮಾಡಬೇಕಾದ, ಅಗತ್ಯ ಸಂದರ್ಭಕ್ಕೆ ಬೇಕಾದ ದೋಣಿಗಳ ಸಿದ್ಧತೆಗಳನ್ನು ಕೂಡ ಸ್ಥಳೀಯರೇ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಈ ಬಾರಿ ಇಲ್ಲಿ ಬರ್ತಾ ಇರುವಂತಹ ಪ್ರಥಮ ನೆರೆ. ಯಾವಾಗಲೂ ಕೂಡ ಈ ಭಾಗದಲ್ಲಿ ನೆರೆ ಅನ್ನುವಂಥದ್ದು ಸಾಮಾನ್ಯ ಅನ್ನುವ ರೀತಿ ಇತ್ತು. ಆದರೆ ಈ ಬಾರಿ ಸ್ವಲ್ಪ ಕಾರ್ಕಳ ಭಾಗದಲ್ಲಿ, ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದದ್ರಿಂದ ಅಷ್ಟಾಗಿ ನೆರೆ ಬಂದಿರಲಿಲ್ಲ. ಆದರೆ ಕಳೆದ 2 ದಿನದಿಂದ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಇಲ್ಲೆಲ್ಲ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಅಲ್ಲಿ ಸಣ್ಣ ಪುಟ್ಟ ಏನು ಹಟ್ಟಿಗಳಿವೆ ಅದಕ್ಕೂ ಎಲ್ಲ ನೀರು ನುಗ್ಗಿರುವಂತಹ ದೃಶ್ಯಾವಳಿಗಳನ್ನು ನಾವು ನೋಡಬಹುದಾಗಿದೆ. ಸುಮಾರು 23 ಮನೆಗಳು ಈ ಭಾಗದಲ್ಲಿ ಇದೆ. ಬೇರೆ ಬೇರೆ ವೃತ್ತಿಯ ಸಂದರ್ಭ ಹೊರಗೆ ಹೋದವರಿದ್ದಾರೆ ಸಾಕಷ್ಟು ಜನ. ಸೊ ಅಂಥ ಜನಗಳು ಇನ್ನು ಬರುವಂಥ ಸಂದರ್ಭದಲ್ಲಿ ನೆರೆ ಏರಿಕೆ ಆದರೆ ಅನ್ನುವಂಥ ಮುನ್ನೆಚ್ಚರಿಕಾ ಕ್ರಮದ ದೃಷ್ಟಿಯಿಂದ ದೋಣಿಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದ್ದಾರೆ. ಸಣ್ಣ ಪುಟ್ಟ ಸೇತುವೆಗಳಿವೆ, ಅಲ್ಲಿ ಸುರಕ್ಷಿತ ಅನ್ನುವ ಕಾರಣಕ್ಕೆ ಜನರು ಕೂಡ ನಿಂತು ನೀರಿನ ಏರಿಕೆಯ ಮಟ್ಟವನ್ನು ಕೂಡ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಸ್ಥಳೀಯರೇ ದೋಣಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಅಂತ ತುರ್ತು ಸಂದರ್ಭ ಬಂದರೆ ಹೋಗಲಿಕ್ಕೆ ಬೇಕಾದ ದೋಣಿ ವ್ಯವಸ್ಥೆಗಳು ಕೂಡ ಸ್ಥಳೀಯರೇ ಮಾಡಿಕೊಂಡಿದ್ದಾರೆ. 5 ವರ್ಷದ ಹಿಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನೆರೆ ಬಂದು ಇದರ ದುಪ್ಪಟ್ಟು ನೀರು ಏರಿಕೆಯಾಗಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಪಾಪನಾಶಿನಿ ನದಿ ಅನ್ನುವಂಥದ್ದು ಮುಖ್ಯವಾಗಿ ಕಾರ್ಕಳ ಭಾಗದಿಂದ ಈ ಭಾಗ ಉಡುಪಿಯ ಭಾಗಕ್ಕೆ ಬಂದು ಕಾಪು ತಾಲೂಕಿನ ಮೂಲಕ ಸಮುದ್ರ ಸೇರುವಂಥ ಸಂದರ್ಭ. ಸೊ ಆ ಸಂದರ್ಭದಲ್ಲಿ ನೀರಿನ ಹರಿವು ಅನ್ನುವಂಥದ್ದು ಬಹಳ ವೇಗವಾಗಿ ಇರುತ್ತೆ. ನಾವಲ್ಲಿ ನೋಡ್ಬೋದು, ಹೈವೇ ಕೂಡ ಈ ಮಾರ್ಗದಲ್ಲೇ ಹಾದು ಹೋಗುವಂಥದ್ದು. ಅಲ್ಲೆಲ್ಲ ಮಣ್ಣು ತುಂಬಿದ ಪರಿಣಾಮ ಒಂದಿಷ್ಟು ನೆರೆ ಏರಿಕೆ ಆಗುವುದನ್ನು ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ನಾವು ಗಮನಿಸಿದ್ದೇವೆ. ಸಾಕಷ್ಟು ಮನೆಗಳಿವೆ. ಪುಣ್ಯವಶಾತ್ ಇವತ್ತು ಶಾಲೆಗಳಿಗೆ ರಜೆ ಕೊಟ್ಟಿರುವುದರಿಂದ ಅಷ್ಟಾಗಿ ತೊಂದರೆ ಆಗಿಲ್ಲ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದ ವಿಷಯ. ರಜೆ ಕೊಟ್ಟಿಲ್ಲ ಅನ್ನೋದು ಯಾವಾಗಲೂ ಆಕ್ಷೇಪದ ವಿಷಯ ಆಗಿರುತ್ತೆ. ಆದರೆ ಈ ಬಾರಿ ಇವತ್ತಿನ ರಜೆ ಕೊಟ್ಟಿರೋದ್ರಿಂದ ಸಾಕಷ್ಟು ಮಕ್ಕಳಿಗೆ ಇದರಿಂದ ಅನುಕೂಲ ಆಗಿದೆ. ನಾಳೆಗೂ ಕೂಡ ರೆಡ್ ಅಲರ್ಟ್ ಮುಂದುವರೆದಿದೆ. ಸೊ ರೆಡ್ ಅಲರ್ಟ್ ಮುಂದುವರೆದದ್ದೇ ಆದರೆ ಮತ್ತೆ ಇಲ್ಲಿ ನೀರಿನ ಮಟ್ಟ ಏರಿದರೆ ಒಂದಿಷ್ಟು ಸಮಸ್ಯೆಗಳಾಗ್ಬೋದು. ಅಂಥ ಸಂದರ್ಭದಲ್ಲಿ ಇವರನ್ನೆಲ್ಲ ಶಿಫ್ಟ್ ಮಾಡಬೇಕಾಗಿಯೂ ಕೂಡ ಬರ್ಬೋದು ಅನ್ನುವಂಥದ್ದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೇಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.